ಹಾಯ್ ಹಲೋ ನಮಸ್ಕಾರ. ಎಜುಕೇಶನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ತರಗತಿ ಒಳಗ ಏನ್ ಡಿಸ್ಕಷನ್ ಮಾಡೋಣ ಅಂದ್ರ ಬಿ ಎಡ್ ಪ್ರಥಮ ವರ್ಷ ಅಥವಾ ಬಿ ಎಡ್ ಫಸ್ಟ್ನೇ ಸೆಮಿಸ್ಟರ್ ಇಲ್ಲಿ ಬರುವಂತಹ ಫಿಲಾಸಫಿಕಲ್ ಅಂಡ್ ಸೋಸಿಯಾಲಜಿಕಲ್ ಬೇಸಸ್ ಆಫ್ ಎಜುಕೇಶನ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನೋಡೋಣ. ಇಲ್ಲಿ ನಿಮಗೆ ಆ್ಯನ್ಯುವಲ್ಗೆ ಬರುವಂಥದ್ದು ಅಥವಾ ಸೆಕೆಂಡ್ ಇಂಟರ್ನಲ್ ಫಸ್ಟ್ ಇಂಟರ್ನಲ್ ಇಂಪಾರ್ಟೆಂಟ್ ಕ್ವಶನ್ ಯಾವ ರೀತಿ ಇರ್ತಾವ ಎಂಬುದನ್ನು ನೋಡೋಣ. ಫಸ್ಟ್ ಒನ್ ತತ್ವಶಾಸ್ತ್ರದ ವ್ಯಾಪ್ತಿ ಮತ್ತು ವ್ಯಾಪ್ತಿಯನ್ನು ವಿವರಿಸಿ. ಅಲ್ಲಿ ಹೆಂಗಿದ್ದಾರೆ ತತ್ವಶಾಸ್ತ್ರದ ವ್ಯಾಪ್ತಿ ವಾಕ್ಯ ಅರ್ಥನ ಕೇಳಬಹುದು. ತದನಂತರ ಸೆಕೆಂಡ್ ಒನ್ ಕ್ವಶನ್ ಶಿಕ್ಷಣ ನಡುವಿನ ಆಂತರಿಕ ಸಂಬಂಧವನ್ನ, ಇಲ್ಲಿ ತತ್ವಶಾಸ್ತ್ರ ಮತ್ತು ಶಿಕ್ಷಣ ನಡುವಿನ ಆಂತರಿಕ ಸಂಬಂಧವನ್ನ ಚರ್ಚಿಸಿರಿ ಅಂತ ಕೇಳ್ತಾರೆ. ತದನಂತರ ಮೂರನೇ ಪ್ರಶ್ನೆ ಏನ್ ಕೇಳ್ಯಾರಂದ್ರ ಪ್ರಗತಿವಾದಗಳ ನಡುವಿನ ವ್ಯತ್ಯಾಸವನ್ನ ತಿಳಿಯಿರಿ ಅಂತ ಕೇಳ್ತಾರೆ. ನಿಸರ್ಗವಾದ ಮತ್ತು ಪ್ರಗತಿವಾದದ ನಡುವಿನ ವ್ಯತ್ಯಾಸವನ್ನ ತಿಳಿಸಿರಿ ಅಂತ ಕೇಳಿದ್ರೆ. ಅದೇ ರೀತಿ ಫೋರ್ತ್ ಒನ್ ಶಾಲೆಯ ಅರ್ಥ ಮತ್ತು ಶಾಲೆಯ ಮಹತ್ವವನ್ನ ಬರೆಯಿರಿ. ರೈಟ್ ದ ಮೀನಿಂಗ್ ಅಂಡ್ ಇಂಪಾರ್ಟೆಂಟ್ ಆಫ್ ಅ ಸ್ಕೂಲ್ ಕೇಳ್ತಾರ. ಅಂದ್ರ ಶಾಲೆಯ ಅಥವಾ ಶಾಲೆಯ ಅರ್ಥ ಅಥವಾ ಶಾಲೆಯ ಮಹತ್ವವನ್ನು ವಿವರಿಸಿ, ಇಂಪಾರ್ಟೆನ್ಸ್. ತದನಂತರ 5 ಭಾರತೀಯ ಶಾಲಾ ತತ್ವಗಳಲ್ಲಿ ಒಂದಾದ ಅದ್ವೈತ ತತ್ವವನ್ನು ವಿವರಿಸಿರಿ. 6th ಒನ್ ರೂಸೋ ಅವರ ಶೈಕ್ಷಣಿಕ ಕೊಡುಗೆಗಳನ್ನು ಕುರಿತು ಬರೆಯಿರಿ. ರೂಸೋ ಅವರ ಶೈಕ್ಷಣಿಕ ನಿಯಮಗಳ ಕುರಿತು ಅಥವಾ ಕೊಡುಗೆಗಳನ್ನು ಬರೆಯಿರಿ. ತದನಂತರ 7ನೆಯ ಪ್ರಶ್ನೆ ಸಾಂಖ್ಯ ದರ್ಶನದ ತತ್ವಗಳನ್ನು ವಿವರಿಸಿರಿ, 5 ಅಂಕಕ್ಕ. 8 ಸಾಮಾಜಿಕ ಸಾಮರಸ್ಯ ವೃದ್ಧಿಸುವಲ್ಲಿ ಶಿಕ್ಷಕರ ಪಾತ್ರ ಅಥವಾ ಶಿಕ್ಷಣದ ಪಾತ್ರವನ್ನು ತಿಳಿಸಿರಿ. ತದನಂತರ 9 ಶಿಕ್ಷಣ ಎಂದರೇನು, ಅದರ 3 ವಾಕ್ಯಗಳನ್ನು ವಿವರಿಸಿರಿ. ಎಜುಕೇಶನ್ ಎಂದರೇನು, ಅದರ 3 ಡೆಫಿನಿಷನ್ ಬರೀರಿ ಅಂತ ಕೇಳ್ತಾರ. ಎಕ್ಸ್ಪ್ಲೇನ್ ಮಾಡ್ಬೇಕ್ರಿ. ಅದೇ ರೀತಿ 10ನೆಯ ಪ್ರಶ್ನೆ ಸಮಾಜಶಾಸ್ತ್ರ ಮತ್ತು ಶಿಕ್ಷಣದ ಸಂಬಂಧವನ್ನು ವಿವರಿಸಿರಿ. ಎಕ್ಸ್ಪ್ಲೇನ್ ದ ರಿಲೇಶನ್ಶಿಪ್ ಬಿಟ್ವೀನ್ ದ ಸೋಷಿಯಾಲಜಿ ಅಂಡ್ ಎಜುಕೇಶನ್ ಅಂತ ಕೇಳ್ಯಾರ. 11ನೇ ಪ್ರಶ್ನೆ ರೀ ರಾಷ್ಟ್ರೀಯ ಐಕ್ಯತೆಯ ವಿದ್ಯಾರ್ಥಿಗಳಲ್ಲಿ ಹೇಗೆ ಬೆಳೆಸುತ್ತೀರಿ ಮತ್ತು ವಿತ್ ಎಕ್ಸಾಂಪಲ್ ಅನ್ನ ವಿವರಿಸಿರಿ. ಅದೇ ರೀತಿ 12 ಎಜುಕೇಶನ್ ಆಸ್ ದ ಎಫೆಕ್ಟಿವ್ ಮೀಡಿಯಂ ಫಾರ್ ಸೋಷಿಯಲ್ ಚೇಂಜಸ್ ಅಂಡ್ ಡಿಸ್ಕಸ್. ಸಾಮಾಜಿಕ ಬದಲಾವಣೆಯಲ್ಲಿ ಶಿಕ್ಷಣ ಒಂದು ಪ್ರಭಾವಿ ಮಾಧ್ಯಮವನ್ನ ಚರ್ಚಿಸಿರಿ ಅಂತ ಕೇಳ್ಯಾರ. 13ನೇ ಪ್ರಶ್ನೆ ಯಾವ್ದು ಬರ್ತದೆ ಅಂದ್ರ ಜಿಡ್ಡು ಕೃಷ್ಣಮೂರ್ತಿ ಅವರ ಶೈಕ್ಷಣಿಕ ನೀತ್ಯಾರ್ಥ ಮತ್ತು ಶೈಕ್ಷಣಿಕ ವಿಚಾರಗಳನ್ನ ಬರೆಯಿರಿ ಅಂತ ಹೇಳ್ಯಾರ. 13 ತದನಂತರ ಇನ್ನೊಂದು ಬರ್ತದೆ ಇಲ್ಲಿ, ಅದ್ರೊಳಗ ಟೈಪಿಂಗ್ ಮಿಸ್ಟೇಕ್ ಆಗಿದೆ. ಸಂಸ್ಕೃತಿಯ ಪರಿಕಲ್ಪನೆಯ ವಿವರಿಸಿ ಮತ್ತು ಸಂಸ್ಕೃತಿಯ ಬೆಳೆಸುವಲ್ಲಿ ಶಿಕ್ಷಣದ ಪಾತ್ರವನ್ನ ವಿವರಿಸಿರಿ. ತದನಂತರ 14ನೇ ಪ್ರಶ್ನೆ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಸಂವಿಧಾನದ ಸವಲತ್ತುಗಳನ್ನು ತಿಳಿಸಿರಿ. 15ನೇ ಪ್ರಶ್ನೆ ಪ್ರಜಾಪ್ರಭುತ್ವ ಎಂದರೇನು, ಅದರ ಶೈಕ್ಷಣಿಕ ನಿಹಿತಾರ್ಥಗಳನ್ನ ಬರೆಯಿರಿ. 16ನೇ ಪ್ರಶ್ನೆ ಸಾಮಾಜಿಕ ಬದಲಾವಣೆಯ ಕಾರಣವಾಗುವ ಕಾರಕಗಳ್ಯಾವು ಚರ್ಚಿಸಿರಿ. 17ನೇ ಪ್ರಶ್ನೆ ರೀ ತತ್ವಶಾಸ್ತ್ರದ ಅರ್ಥ ಮತ್ತು ವ್ಯಾಪ್ತಿಯನ್ನ ಬರೆಯಿರಿ. 18ನೇ ಪ್ರಶ್ನೆ ಸಮಾಜಶಾಸ್ತ್ರ ಮತ್ತು ಸಮಾಜಶಾಸ್ತ್ರ ನಡುವಿನ ವ್ಯತ್ಯಾಸಗಳನ್ನ ಹೇಳಿರಿ. ತದನಂತರ 19ನೇ ಪ್ರಶ್ನೆ ಯಾವ್ದಾಗಿದ್ದಾರೆ ನಿಮ್ಗ ಶೈಕ್ಷಣಿಕ ಸಮಾಜಶಾಸ್ತ್ರದ ಕಾರ್ಯಗಳು. 20ನೇ ಪ್ರಶ್ನೆ ಮೌಲ್ಯಗಳ ಅರ್ಥ ಮತ್ತು ಅವುಗಳ ಪ್ರಕಾರವನ್ನ ಬರೆಯಿರಿ. ಈ ಕ್ವಶನ್ಗಳನ್ನ RCU ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಮತ್ತು ಬಾಗಲಕೋಟೆ ಯೂನಿವರ್ಸಿಟಿ ಮತ್ತು KVD ಯೂನಿವರ್ಸಿಟಿ BEd ಪ್ರಥಮದಲ್ಲಿ ಓದಿರುವಂತಹ ಎಲ್ಲ ವಿದ್ಯಾರ್ಥಿಗಳ ಇಂಪಾರ್ಟೆಂಟ್ ಕ್ವಶನ್ ಆಗಿರ್ತಾವ. ಇವುಗಳನ್ನ ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡ್ಕೊರಿ. ಇವುಗಳನ್ನ ನೀವು ಪರ್ಫೆಕ್ಟ್ ಆದ್ರ 80 ಔಟ್ ಆಫ್ 80 ಮಾರ್ಕ್ಸ್ ತಗೋಬಹುದು. 21ನೆಯ ಪ್ರಶ್ನೆ ರೀ ಆದರ್ಶವಾದ ಮತ್ತು ಪ್ರಕೃತಿಯವಾದ ನಡುವಿನ ವ್ಯತ್ಯಾಸ, ಬಿಟ್ವೀನ್ ದ ಐಡಿಯಲಿಸಮ್ ಅಂಡ್ ನ್ಯಾಚುರಲಿಸಮ್. ಎರಡನ್ನ ವ್ಯತ್ಯಾಸ ಕೇಳ್ತಾರ.
22 ರೈಟ್ ದ ಎಜುಕೇಶನ್ ಕಂಟ್ರಿಬ್ಯೂಷನ್ ಆಫ್ ಮಹಾತ್ಮ ಗಾಂಧೀಜಿ ಅವರ ಶೈಕ್ಷಣಿಕ ಕೊಡುಗೆಗಳನ್ನು ವಿವರಿಸಿರಿ. 23 ವಾಟ್ ಆರ್ ದ ಹ್ಯೂಮನ್ ವ್ಯಾಲ್ಯೂಸ್ ಅಂಡ್ ಡಿಸ್ಕಸ್. ಮಾನವೀಯ ಮೌಲ್ಯಗಳನ್ನು ಚರ್ಚಿಸಿರಿ. 24ನೇ ಪ್ರಶ್ನೆ ಆದರ್ಶವಾದದ ಗುರಿಗಳನ್ನು ಪಠ್ಯಕ್ರಮ ಹಾಗೂ ಶಿಕ್ಷಣ ಪಾತ್ರಕ್ಕೆ ಸಂಬಂಧಿಸಿದಂತೆ ಒಂದು ವಿಮರ್ಶಾತ್ಮಕ ಪ್ರಬಂಧವನ್ನು ಬರೆಯಿರಿ. 25ನೇ ಪ್ರಶ್ನೆ ಶಾಲೆಯ ಕುರಿತು ಅದರ ಅರ್ಥ, ಮಹತ್ವ ಮತ್ತು ಕಾರ್ಯಗಳನ್ನು ವಿಮರ್ಶಾತ್ಮಕವಾಗಿ ನಾವು ಪ್ರಬಂಧ ಬರೆಯಬೇಕು. ಏನೇನು ಕುರಿತು? ಶಾಲೆಯ ಕುರಿತು ಅದರ ಅರ್ಥ, ಮಹತ್ವ, ಕಾರ್ಯಗಳನ್ನ ವಿಮರ್ಶನಾತ್ಮಕ ಪ್ರಬಂಧನ ಬರೀಬಹುದು. 26ನೇ ಪ್ರಶ್ನೆ ರೀ ನಿಸರ್ಗವಾದ ಗುರಿಗಳು ಪಠ್ಯಕ್ರಮ ಹಾಗೂ ಶಿಕ್ಷಣಕ್ಕೆ ಪಾತ್ರವಾದ ಸಂಬಂಧಿಸಿದಂತೆ ಒಂದು ವಿಮರ್ಶನಾತ್ಮಕ ಪ್ರಬಂಧವನ್ನ ಬರೆಯಿರಿ. 27ನೇ ಪ್ರಶ್ನೆ ಆಧುನೀಕರಣ ಅರ್ಥ, ಲಕ್ಷಣ ಮತ್ತು ಶಿಕ್ಷಣದ ಪಾತ್ರ ಕುರಿತಂತೆ ವಿವರಿಸಿರಿ. ಅದೇ ರೀತಿ 28ನೇ ಪ್ರಶ್ನೆ ಸಾಮಾಜಿಕ ಸ್ತರ ವಿನ್ಯಾಸ ಎಂದರೇನು? ಸಾಮಾಜಿಕ ಬದಲಾವಣೆ, ಸಾಮಾಜಿಕ ಸ್ತರ ವಿನ್ಯಾಸದ ಪಾತ್ರ ಮತ್ತು ಜವಾಬ್ದಾರಿಗಳನ್ನು ವಿವರಿಸಿರಿ. ಅದೇ ರೀತಿ 29ನೇ ಪ್ರಶ್ನೆ ಕುಟುಂಬದ ಕುರಿತು ಅದರ ಅರ್ಥ ಮತ್ತು ಕಾರ್ಯಗಳನ್ನು ವಿಮರ್ಶನಾತ್ಮಕವಾಗಿ ಪ್ರಬಂಧವನ್ನು ಬರೆಯಿರಿ. 30ನೇ ಪ್ರಶ್ನೆ ವ್ಯವಹಾರವಾದ ಎಂದರೇನು? ಅದರ ಗುಣಗಳು, ಬೋಧನಾ ವಿಧಾನಗಳು ಹಾಗೂ ಶಿಕ್ಷಕರ ಪಾತ್ರವನ್ನ ಕುರಿತು ವಿವರಿಸಿರಿ. ತದನಂತರ ಅವು 30 ಕ್ವಶನ್ ವೆರಿ ಇಂಪಾರ್ಟೆಂಟ್ ರೀ. ಅವುಗಳ ನೋಡ್ರಿ. ಈಗ ಸಬ್ಜೆಕ್ಟ್ UDP ಸೋಷಿಯಲ್ ಸೈನ್ಸ್ ಮುಂದಿನ ವಿಡಿಯೋ ಒಳಗೆ ನಾವು ಡಿಸ್ಕಷನ್ ಮಾಡೋಣ.